ಅಯ್ಯೋ, ನೀವು ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ. ನೀವು ಇನ್ನೂ ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ವಿಜುವಲ್ ಸ್ಟುಡಿಯೋ ಯೂಸ್ ಮಾಡಿಕೊಂಡು ಫಸ್ಟ್ ಪ್ರೋಗ್ರಾಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ನೀವು ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಿದರೆ ಡೆಸ್ಕ್ಟಾಪಲ್ಲಿ ವಿಜುವಲ್ ಸ್ಟುಡಿಯೋ ಐಕಾನ್ ಕಾಣಿಸುತ್ತೆ. ಕಾಣಿಸ್ತಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ. ವಿಜುವಲ್ ಸ್ಟುಡಿಯೋನ ಹೇಗೆಲ್ಲ ಓಪನ್ ಮಾಡ್ಬೋದು ಅಂತ ಹೇಳ್ತೀನಿ. ನಾರ್ಮಲಾಗಿ ನೀವು ವಿಂಡೋಸ್ ಸರ್ಚ್ಗೆ ಹೋಗ್ಬಿಟ್ಟು ವಿಜುವಲ್ ಸ್ಟುಡಿಯೋ 2022 ಅಂತ ಟೈಪ್ ಮಾಡಿದ್ರೆ ನಿಮಗೆ ವಿಜುವಲ್ ಸ್ಟುಡಿಯೋ ಐಕಾನ್ ಕಾಣಿಸುತ್ತೆ. ನೀವೇನಾದರೂ ವಿಜುವಲ್ ಸ್ಟುಡಿಯೋನ ಡಿಫ್ರೆಂಟಾಗಿ ಓಪನ್ ಮಾಡಬೇಕಂದ್ರೆ ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಪ್ಲಸ್ ಆರ್ ಕೀಸ್ನ ಪ್ರೆಸ್ ಮಾಡಿ. ಇಲ್ಲಿ ನೋಡ್ಬೋದು ರನ್ ವಿಂಡೋ ಓಪನ್ ಆಗಿದೆ. ಸೊ ಇದರಲ್ಲಿ ನೀವು dev env ಅಂತ ಟೈಪ್ ಮಾಡಿಬಿಟ್ಟು ಓಕೆ ಕೊಡಿ. ವಿಜುವಲ್ ಸ್ಟುಡಿಯೋ 2022 ಓಪನ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ರೀಸೆಂಟ್ ಪ್ರಾಜೆಕ್ಟ್ಸ್ ತೋರಿಸ್ತಾ ಇದೆ. ನೀವೇನಾದರೂ ವಿಜುವಲ್ ಸ್ಟುಡಿಯೋನ ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ನಿಮಗಿದು ಬ್ಲ್ಯಾಂಕ್ ಇರುತ್ತೆ. ರೈಟ್ ಸೈಡಲ್ಲಿ ತುಂಬ ಆಪ್ಷನ್ಸ್ ಇದೆ. ಫಸ್ಟ್ ಒಂದು ಬಂದುಬಿಟ್ಟು ಕ್ಲೋನಾ ರೆಪೋಸಿಟರಿ, ಅಂದರೆ ಗಿಟಪ್ ಆರ್ ಅಜೂರ್ ಡೆವಾಪ್ಸ್ದು ಲಿಂಕ್ ಇದ್ದರೆ ನೀವು ಡೈರೆಕ್ಟ್ ಲಿಂಕ್ನ ಯೂಸ್ ಮಾಡ್ಕೊಂಬಿಟ್ಟು ನಿಮ್ಮ ಕೋಡ್ನ ಕ್ಲೋನ್ ಮಾಡ್ಕೋಬೋದು. ಆರ್ ಎಲ್ಸ್ ನಿಮ್ಮ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಇದ್ದರೆ ಅದನ್ನ ಈ ಆಪ್ಷನ್ ಯೂಸ್ ಮಾಡ್ಕೊಂಡು ಓಪನ್ ಮಾಡ್ಬೋದು. ಸೊ ನೀವು ಆಲ್ರೆಡಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದರೆ ಈ ಆಪ್ಷನ್ ಯೂಸ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಬೋದು. ಸೊ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್. ಸೊ ನಾವು ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ನಾವು ನಮ್ಮ ಪ್ರಾಜೆಕ್ಟ್ಗೆ ಬೇಕಾಗಿರೋ ಟೆಂಪ್ಲೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆಲ್ ಲ್ಯಾಂಗ್ವೇಜಸಲ್ಲಿ C# ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಆಲ್ ಪ್ಲ್ಯಾಟ್ಫಾರ್ಮ್ ಇರಲಿ ಆ್ಯಂಡ್ ಪ್ರಾಜೆಕ್ಟ್ ಟೈಪ್ಸ್ ಬಂದುಬಿಟ್ಟು ಕನ್ಸೋಲ್. ಸೊ ಇಲ್ಲಿ ನೋಡ್ಬೋದು 2 ಆಪ್ಷನ್ಸ್ ತೋರಿಸ್ತಾ ಇದೆ. ಒಂದು ಬಂದುಬಿಟ್ಟು ಕನ್ಸೋಲ್ ಆ್ಯಪ್ ಯೂಸಿಂಗ್ .NET ಆ್ಯಂಡ್ ಕನ್ಸೋಲ್ ಆ್ಯಪ್ ಯೂಸಿಂಗ್ .NET ಫ್ರೇಮ್ವರ್ಕ್. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೀವಿ ಲೈಕ್ ಡಿಫ್ರೆನ್ಸ್ ಬಿಟ್ವೀನ್ .NET ಫ್ರೇಮ್ವರ್ಕ್ ಮತ್ತು .NET. ಸೊ .NET ಅನ್ನೋದು ಎಲ್ಲ ಪ್ಲ್ಯಾಟ್ಫಾರ್ಮ್ಸು ಸಪೋರ್ಟ್ ಮಾಡುತ್ತೆ ಲೈಕ್ ಲಿನಕ್ಸ್, ಮ್ಯಾಕ್ OS, ವಿಂಡೋಸ್. ಬಟ್ .NET ಫ್ರೇಮ್ವರ್ಕ್ ವಿಂಡೋಸ್ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಸೊ ಸಿನ್ಸ್ .NET ಲೇಟೆಸ್ಟ್ ಆಗಿರೋದ್ರಿಂದ ನಾವು .NET ಆ್ಯಪ್ನ ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಪ್ರಾಜೆಕ್ಟ್ ನೇಮ್ ಎಂಟರ್ ಮಾಡ್ಬೋದು. ಸೊ ಆ್ಯಸ್ ಆಫ್ ನಾವು ನಾನು ಹೆಲೋ ವರ್ಡ್ ಅಂತ ಎಂಟರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಲೊಕೇಶನ್ ನೀವು ಚೇಂಜ್ ಮಾಡ್ಬೋದು ಆ್ಯಂಡ್ ಸೊಲ್ಯೂಷನ್ ನೇಮ್ ಕೂಡ ಈ ಥರ ಇದೆ. ಸೊ ಈ ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು .NET ಫ್ರೇಮ್ವರ್ಕ್ ವರ್ಷನ್ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ್ಯಸ್ ಆಫ್ ನಾವು .NET 8.0 ಲಾಂಗ್ ಟರ್ಮ್ ಸಪೋರ್ಟ್ ಇದೆ. ಸೊ ಅದೇ ಇರಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು 2 ಆಪ್ಷನ್ಸ್ ಇದೆ, ಡು ನಾಟ್ ಯೂಸ್ ಟಾಪ್ ಲೆವೆಲ್ ಸ್ಟೇಟ್ಮೆಂಟ್ಸ್ ಮತ್ತು ಎನೇಬಲ್ ನೇಟಿವ್ AOT ಪಬ್ಲಿಷ್ ಅಂತ. ಡು ನಾಟ್ ಯೂಸ್ ಟಾಪ್ ಲೆವೆಲ್ ಸ್ಟೇಟ್ಮೆಂಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಬಂದುಬಿಟ್ಟು .NET ನ್ಯೂ ವರ್ಷನ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇದ್ರ ಬಗ್ಗೆ ನಿಮಗೆ ಮೋರ್ ಡೀಟೇಲ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಸೊ ಆ್ಯಸ್ ಆಫ್ ನಾವು ಅದು ಚೆಕ್ ಮಾಡಿಬಿಟ್ಟು ಕ್ರಿಯೇಟ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಫಸ್ಟ್ ಹೆಲೋ ವರ್ಡ್ ಪ್ರೋಗ್ರಾಮ್ ಕ್ರಿಯೇಟ್ ಆಗಿದೆ. ನಿಮ್ಗೇನಾದರೂ ಫಾಂಟ್ ಸೈಜ್ ಚಿಕ್ಕದು ಅಥವಾ ದೊಡ್ಡದಾಗಿ ಕಾಣಿಸ್ತಾ ಇದ್ದರೆ ನೀವು ಇಲ್ಲಿ ಬಂದುಬಿಟ್ಟು ಝೂಮ್ ಲೆವೆಲ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಆ್ಯಸ್ ಆಫ್ ನಾವು ನಾನು ಹೀಗೆ ಬಿಡ್ತೀನಿ. ಆ್ಯಂಡ್ ಇನ್ನೊಂದು ರೀತಿ ನೀವು ಫಾಂಟ್ ಸೈಜ್ ಏನಾದರೂ ಜಾಸ್ತಿ ಮಾಡಬೇಕಂದ್ರೆ ಟೂಲ್ಸ್ಗೆ ಹೋಗ್ಬಿಟ್ಟು ಆಪ್ಷನ್ಸ್ಗೆ ಹೋಗಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಫಾಂಟ್ಸ್ ಆ್ಯಂಡ್ ಕಲರ್ಸ್ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಫಾಂಟ್ ಸೈಜ್ ಅಥವಾ ಫಾಂಟ್ನ ಚೇಂಜ್ ಮಾಡಿಬಿಟ್ಟು ಓಕೆ ಅಂತ ಕೊಡ್ಬೋದು. ಸೊ ವಿಜುವಲ್ ಸ್ಟುಡಿಯೋದಲ್ಲಿ ತುಂಬಾ ಫ್ಯೂಚರ್ಸ್ ಇದೆ ಲೈಕ್ ಇಂಟೆಲಿಜೆನ್ಸ್, ಗಿಟ್ ಇಂಟಿಗ್ರೇಷನ್, ಡಿಬಗ್ಗಿಂಗ್ ಟೂಲ್ಸ್. ಸೊ ಎಲ್ಲ ಫ್ಯೂಚರ್ಸ್ ಬಗ್ಗೆ ನಾವು ಕೋಡ್ ಮಾಡ್ತಾ ತಿಳ್ಕೊಳ್ಳೋಣ. ಸೊ ಆ್ಯಸ್ ಆಫ್ ನಾವು ನೀವು ನೋಡ್ಬೋದು ನಮಗೆ 2 ಟ್ಯಾಬ್ಸ್ ಕಾಣಿಸ್ತದೆ. ಒಂದು ಬಂದುಬಿಟ್ಟು program.cs ಅಂತ ಆ್ಯಂಡ್ ರೈಟ್ ಸೈಡಲ್ಲಿ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ಅಂತ. ಸೊ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಏನಾದರೂ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ಕಾಣ್ತಾ ಇಲ್ಲ ಅಂದರೆ ಜಸ್ಟ್ ಇಲ್ಲಿ ಮೇಲ್ಗಡೆ ವ್ಯೂ ಅಂತ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ಸೊಲ್ಯೂಷನ್ ಎಕ್ಸ್ಪ್ಲೋರರ್ನ ಕ್ಲಿಕ್ ಮಾಡಿ. ಸೊ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ವಿಜುವಲ್ ಸ್ಟುಡಿಯೋಲ್ಲಿ ತುಂಬಾ ಇಂಪಾರ್ಟೆಂಟ್. ಇದು ನಮ್ಮ ಪ್ರಾಜೆಕ್ಟ್ಗೆ ಬೇಕಾಗಿರೋ ಎಲ್ಲ ಫೈಲ್ಸ್ ಮತ್ತು ಸೆಟ್ಟಿಂಗ್ಸ್ನ ವ್ಯೂ ಮಾಡೋಕ್ಕೆ ಮತ್ತು ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾವು ಒಂದು ಕನ್ಸೋಲ್ ಆ್ಯಪ್ ಕ್ರಿಯೇಟ್ ಮಾಡಿದ್ವಿ. ಸೊ ಅದಕ್ಕೆ ಸೊಲ್ಯೂಷನ್ ಎಕ್ಸ್ಪ್ಲೋರಲ್ಲಿ ನಮ್ಮ ಅಪ್ಲಿಕೇಶನ್ ರಿಲೇಟೆಡ್ ಎಲ್ಲ ಕೋಡ್ ಫೈಲ್ಸ್ ಮತ್ತು ಡಿಪೆಂಡೆನ್ಸೀಸ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಸೊಲ್ಯೂಷನ್ ಅಂತ ಕಾಣಿಸ್ತಾ ಇದೆ. ಸೊಲ್ಯೂಷನ್ ಅಂದರೆ ಒಂದು ಕಂಟೈನರ್ ಆರ್ ಫೋಲ್ಡರ್ ಥರ. ಒಂದು ಸೊಲ್ಯೂಷನಲ್ಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸ್ನ ಆ್ಯಡ್ ಮಾಡ್ಬೋದು. ಬಟ್ ಇವಾಗ ನಾವು ಒಂದು ಕನ್ಸೋಲ್ ಅಪ್ಲಿಕೇಶನ್ ಅಷ್ಟೇ ಕ್ರಿಯೇಟ್ ಮಾಡಿರೋದು. ಸೊ ಒಂದು ಕನ್ಸೋಲ್ ಅಪ್ಲಿಕೇಶನ್ ಮಾತ್ರ ತೋರಿಸ್ತಾ ಇದೆ. ಸೊ ಇಲ್ಲಿ ಹೆಲೋ ವರ್ಡ್ ಅನ್ನೋದು ನಾವು ಕ್ರಿಯೇಟ್ ಮಾಡಿರೋ ಕನ್ಸೋಲ್ ಪ್ರಾಜೆಕ್ಟ್. ಇದರಲ್ಲಿ ನಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ಎಲ್ಲ ಕೋಡ್ ಫೈಲ್ಸ್ ಮತ್ತು ರಿಸೋರ್ಸಸ್ ಸ್ಟೋರ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇನ್ಸೈಡ್ ಪ್ರಾಜೆಕ್ಟ್ ಡಿಪೆಂಡೆನ್ಸೀಸ್ ಮತ್ತು ಒಂದು program.cs ಅಂತ ಒಂದು ಫೈಲ್ ಇದೆ. ಸೊ program.cs ಅನ್ನೋ ಫೈಲಲ್ಲೇ ನಾವು ನಮ್ಮ ಕೋಡ್ ಬರೆಯೋದು. ಸೊ ಇಲ್ಲಿ ನೀವು ನೋಟಿಸ್ ಮಾಡ್ಬೋದು ಫೈಲ್ ನೇಮ್ program.cs ಅಂತ ಇದೆ. ಸೊ ಇವಾಗ ಹೇಗೆ PDF-ಗೆ .pdf ಅಂತ ಇರುತ್ತೆ ಅಥವಾ ಇಮೇಜಸ್ಗೆ .jpg ಅಂತ ಇರುತ್ತೆ, C# ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರೆಯೋ ಕೋಡ್ಗೆ ನಾವು .cs ಅಂತ ಫೈಲ್ ಎಕ್ಸ್ಟೆನ್ಷನ್ ಕೊಡ್ತೀವಿ.
ಆ್ಯಂಡ್ ಇವನ್ ನೀವು ಈ ಸೊಲ್ಯೂಷನ್ ಎಕ್ಸ್ಪ್ಲೋರರ್ನ ಹೈಡ್ ಕೂಡ ಮಾಡ್ಬೋದು. ಲೈಕ್ ಆಟೋ ಹೈಡ್ ಅಂತ ಆಪ್ಷನ್ಸ್ ಇದೆ, ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ, ಸೊ ಹೈಡ್ ಆಗುತ್ತೆ. ನೀವು ಮತ್ತೆ ಓಪನ್ ಮಾಡಬೇಕಂದ್ರೆ ಈ ಥರ ಕ್ಲಿಕ್ ಮಾಡ್ಬೋದು. ಸೊ ಅನ್ಹೈಡ್ ಮಾಡೋದಕ್ಕೆ ಮತ್ತೆ ಸೇಮ್ ಅದೇ ಅನ್ಪಿನ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇವಾಗ ನೋಡ್ಬೋದು ಇದು ಹೈಡ್ ಆಗ್ತಾ ಇಲ್ಲ. ಸೊ ಇವಾಗ program.cs ಫೈಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನಿಮಗೆ ನೇಮ್ ಸ್ಪೇಸ್ ಅಂತ ಇದೆ, ಕ್ಲಾಸ್ ಅಂತ ಇದೆ, ಆ್ಯಂಡ್ ಇವನ್ ಇಲ್ಲಿ ಮೇನ್ ಅಂತ ಇದೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ್ಯಸ್ ಆಫ್ ನಾವು ಮೇನ್ ಅನ್ನೋದು ಒಂದು ಮೆಥಡ್, ಇದಷ್ಟೇ ತಿಳ್ಕೊಳ್ಳಿ. ಆ್ಯಂಡ್ ಈ ಮೇನ್ ಅನ್ನೋ ಮೆಥಡಲ್ಲಿ ನಮ್ಗೆ ಒಂದು ಸ್ಟೇಟ್ಮೆಂಟ್ ಇದೆ, console.writeLine ಆ್ಯಂಡ್ ಬ್ರ್ಯಾಕೆಟ್ಸಲ್ಲಿ ಹೆಲೋ ವರ್ಲ್ಡ್ ಅಂತ ಇದೆ. ಸೊ ಹೆಲೋ ವರ್ಲ್ಡ್ ಅಂತ ಪ್ರೋಗ್ರಾಮ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಇದನ್ನ ರನ್ ಮಾಡಿದ್ರೆ ಹೇಗೆ ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ಹೇಗೆ ರನ್ ಮಾಡೋದು ಅಂದರೆ ನಿಮಗೆ ತುಂಬ ಆಪ್ಷನ್ಸ್ ಇದೆ. ಲೈಕ್ ಇಲ್ಲಿ ಕಾಣಿಸ್ತಾ ಇರೋ ಈ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಇವನ್ ನೀವು ಡಿಬಗಿಗೆ ಹೋಗ್ಬಿಟ್ಟು ಡಿಬಗ್ ಹೋದರೆ ಇಲ್ಲಿ 2 ಆಪ್ಷನ್ಸ್ ಇದೆ, ಸ್ಟಾರ್ಟ್ ಡಿಬಗಿಂಗ್ ಮತ್ತು ಸ್ಟಾರ್ಟ್ ವಿತೌಟ್ ಡಿಬಗಿಂಗ್ ಅಂತ. ಸೊ ನಮಗೆ ಇವಾಗ ಆ್ಯಸ್ ಆಫ್ ನಾವು ಡಿಬಗ್ ಮಾಡೋದು ಬೇಡ, ಸೊ ಸ್ಟಾರ್ಟ್ ವಿತೌಟ್ ಡಿಬಗಿಂಗ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಮ್ಮ ಪ್ರೋಗ್ರಾಮ್ ರನ್ ಆಗುತ್ತೆ. ಅವ್ರು ಜಸ್ಟ್ ನೀವು ನಿಮ್ಮ ಕೀಬೋರ್ಡಲ್ಲಿ Control F5 ಅಂತ ಪ್ರೆಸ್ ಮಾಡಿದ್ರು ಕೂಡ ನಮ್ಮ ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು Control F5 ಪ್ರೆಸ್ ಮಾಡಿದೆ, ಸೊ ರನ್ ಆಗ್ತಾ ಇದೆ ಆಲ್ರೆಡಿ. ಸೊ ನಿಮಗೆ ಔಟ್ಪುಟ್ ಇದು ಬಂದ್ಬಿಟ್ಟು ಔಟ್ಪುಟ್ ವಿಂಡೋ. ಸೊ ಈ ವಿಂಡೋದಲ್ಲಿ ಪ್ರೋಗ್ರೆಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಫಸ್ಟ್ ಪ್ರೋಗ್ರಾಮ್ ಇನ್ C# ರನ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಹೆಲೋ ವರ್ಡ್ ಅಂತ ಇಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ. ಸೊ ಅದೇ ಇಲ್ಲಿ ನಮ್ಮ ಕಮೆಂಟ್ ಪ್ರಾಂಪ್ಟಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ಇಲ್ಲಿ ಕನ್ಸೋಲ್ ಅನ್ನೋದು ಒಂದು ಕ್ಲಾಸ್ ಆ್ಯಂಡ್ WriteLine ಅನ್ನೋದು ಒಂದು ಮೆಥಡ್. ಸೊ ಅದ್ರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ವಿತಿನ್ ಡಬಲ್ ಕೋಟ್ಸ್ ಹೆಲೋ ವರ್ಡ್ ಅಂತ ಕೊಡ್ತಾ ಇದ್ದೀವಿ. ಸೊ ಅದು ಬಂದ್ಬಿಟ್ಟು ನಮ್ಮ ಔಟ್ಪುಟ್ಟಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ಲೆಟ್ಸೆ ನಾನು ನನ್ನ ನೇಮ್ ಪ್ರಿಂಟ್ ಮಾಡಬೇಕು. ಸೊ ಅದಕ್ಕೆ ನಾನು ಸೇಮ್ ಇದೇ ಥರ console.c ಆಲ್ರೆಡಿ ನಮ್ಮ ವಿಜುವಲ್ ಸ್ಟುಡಿಯೋ ಫ್ಯೂಚರ್ ಬಂದ್ಬಿಟ್ಟು ಕೋಡ್ ಇಂಟೆಲಿಜೆನ್ಸ್ ಅಂತ. ಸೊ ಇದು ಆಲ್ರೆಡಿ ನಮಗೆ ಸಜೆಸ್ಟ್ ಮಾಡ್ತಾ ಇದೆ. ಸೊ ಇವಾಗ ನೀವು ಜಸ್ಟ್ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಕೋಡ್ ಆಟೋಮೆಟಿಕ್ ಅದೇ ರೈಟ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಡಬಲ್ ಕೋಟ್ಸಲ್ಲಿ ನೀವೇನು ಪ್ರಿಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನು ಜಸ್ಟ್ ನಿಮ್ಮ ಕೀಬೋರ್ಡಲ್ಲಿ ಟೈಪ್ ಮಾಡಬೇಕು. ಸೊ ಆ್ಯಸ್ ಆಫ್ ನನ್ನ ನೇಮ್ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು. ಆಮೇಲೆ ನೀವು ಪ್ಯಾರಂಥಿಸಿಸ್ ಇದು ಕ್ಲೋಸ್ ಮಾಡಬೇಕು, ಬ್ರ್ಯಾಕೆಟ್ ಆ್ಯಂಡ್ ಸೆಮಿಕೋಲನ್. ಆ್ಯಂಡ್ ಇವಾಗ ಮತ್ತೆ ರನ್ ಮಾಡುವ. ಸೊ ಇಲ್ಲಿ ನೋಡ್ಬೋದು ನಾನು ರನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಕೋಡ್ ರನ್ ಆಯಿತು ಆ್ಯಂಡ್ ನಾನೇನು ಸ್ಟೇಟ್ಮೆಂಟ್ ಆ್ಯಡ್ ಮಾಡಿದ್ದೆ ಅದು ನಮಗೆ ಕಾಣಿಸ್ತಾ ಇದೆ. ಸೊ ನೀವು ವಿತಿನ್ ಈ ಡಬಲ್ ಕೋಟ್ಸಲ್ಲಿ ಏನು ಬೇಕಾದರೂ ಕೂಡ ಪ್ರಿಂಟ್ ಮಾಡೋದು, ಇವನ್ ನಂಬರ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಾದರೂ ಆಗಿರ್ಬೋದು. ಬಟ್ ಅದು ಡಬಲ್ ಕೋಟ್ಸ್ ಇನ್ಸೈಡ್ ಇರಬೇಕು. ಆ್ಯಂಡ್ ನೋಡ್ಬೋದು ನಿಮ್ಗೆ ಏನಾದರೂ ಎರರ್ಸ್ ಬರ್ತಾ ಇದೆ ಅಂದರೆ ನೀವು ಮೇ ಬಿ ಈ ಕನ್ಸೋಲ್ ಅನ್ನೋದರಲ್ಲಿ C-ನ ಸ್ಮಾಲ್ ಲೆಟರ್ ಬರೆದಿರ್ತೀರಾ, ಅಥವಾ WriteLine ಅನ್ನೋದರಲ್ಲಿ W ಅಥವಾ L-ನ ಸ್ಮಾಲ್ ಲೆಟರ್ ಬರೆದಿರ್ತೀರಾ, ಅಥವಾ ಸೆಮಿಕೋಲನ್ ಮಿಸ್ ಮಾಡಿರ್ತೀರಾ. ಸೊ ನಾನು ಸೆಮಿಕೋಲನ್ ಟೈಪ್ ಮಾಡಿದೆ, ನನ್ನ ಪ್ರೋಗ್ರಾಮ್ ರನ್ ಮಾಡಿದ್ರೆ ನೋಡ್ಬೋದು ಈ ಥರ ಬಿಲ್ಡ್ ಎರರ್ಸ್ ಬರುತ್ತೆ. ಸೊ ನೋ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಎರರ್ ಲಿಸ್ಟ್ ವಿಂಡೋದಲ್ಲಿ ನಮ್ಗೆ ಏನು ಎರರ್ ಅಂತ ಕೂಡ ತೋರಿಸುತ್ತೆ. ಸೊ ಸೆಮಿಕೋಲನ್ ಎಕ್ಸ್ಪೆಕ್ಟೆಡ್. ಸೊ ನಾನು ಇವಾಗ ಸೆಮಿಕೋಲನ್ ಹಾಕ್ಬಿಟ್ಟು ಮತ್ತೆ ರನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಪ್ರೋಗ್ರಾಮ್ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಪ್ರೋಗ್ರಾಮ್ ರನ್ ಆಗಿಬಿಟ್ಟು ಸಡನ್ಲಿ ಸ್ಟಾಪ್ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ರನ್ ಆಯಿತು ಮತ್ತು ಸಡನ್ನಾಗಿ ಸ್ಟಾಪ್ ಹೋಯಿತು. ಯಾಕಂದರೆ ಇದು ಜಸ್ಟ್ console.writeLine ಅನ್ನೋ ಸ್ಟೇಟ್ಮೆಂಟ್. ಸೊ ನಮಗೆ ಔಟ್ಪುಟ್ ಕಾಣಿಸ್ತಾ ಇದೆ, ಬಟ್ ನಮ್ಮ ಪ್ರೋಗ್ರಾಮ್ ಆಲ್ರೆಡಿ ಸ್ಟಾಪ್ ಆಗಿದೆ. ಸೊ ನಮ್ಮ ಪ್ರೋಗ್ರಾಮ್ ರನ್ ಆಗೋದು ಸ್ಟಾಪ್ ಆಗಬಾರ್ದು ಅಂದರೆ ನಾವು ಜಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಆ್ಯಡ್ ಮಾಡಬೇಕು. ಅದು ಬಂದ್ಬಿಟ್ಟು console.readLine ಅಂತ. ಸೊ ಈ ಥರ ಜಸ್ಟ್ ಟೈಪ್ ಮಾಡಿಬಿಟ್ಟು ನೀವು ಮತ್ತೆ ರನ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಮ್ಗೆ ಔಟ್ಪುಟ್ ತೋರಿಸ್ತಾ ಇದೆ ಆ್ಯಂಡ್ ಇವನ್ ನಮ್ಮ ಪ್ರೋಗ್ರಾಮ್ ಕೂಡ ರನ್ ಆಗ್ತಾ ಇದೆ, ಸ್ಟಾಪ್ ಆಗಿಲ್ಲ. ಸೊ ನೀವೇನಾದರೂ ಒಂದು ಕೀ ಪ್ರೆಸ್ ಮಾಡಿದ್ರೆ ನಮ್ಮ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತೆ. ಸೊ ರೀಡ್ ಲೈನ್ ಬಂದುಬಿಟ್ಟು ಕೀ ಪ್ರೆಸ್ ಇವೆಂಟ್ಗೆ ವೇಟ್ ಮಾಡುತ್ತೆ. ಸೊ ಒನ್ಸ್ ವಿ ಪ್ರೆಸ್ ಕೀ ಅದು ಸ್ಟಾಪ್ ಆಗುತ್ತೆ. ಸೊ ನೀವು ಡಿಫ್ರೆಂಟ್ WriteLine ಸ್ಟೇಟ್ಮೆಂಟ್ಸ್ ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಫಸ್ಟ್ ಪ್ರೋಗ್ರಾಮ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು console.writeLine ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಾಟ್ ಈಸ್ ನೇಮ್ ಸ್ಪೇಸ್, ವಾಟ್ ಈಸ್ ಕ್ಲಾಸ್, ವಾಟ್ ಈಸ್ ಮೇನ್ ಮೆಥಡ್, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಟೇಕ್ ಕೇರ್.